ಅಲ್ಲಿ ತನ್ನ ಫ್ರೆಂಡ್ ಇದ್ದರೆ ಅವನ ಜೊತೆ ಏನೂ ಮಾತಾಡೋದ್ರಿಂದ ಒಂದು ಪಾರ್ಕಿಗೆ ಹೋಗಿ ಯಾರಿಗೋ ಕಾಲ್ ಮಾಡ್ದ. ಅವನು ಲಿಫ್ಟ್ ಮಾಡ್ತಿದ್ದಂತೆ, ಸರ್ ಆ ತ್ರಿಷಾನ ಶೌರ್ಯ ಮದುವೆ ಮಾಡ್ಕೊಳ್ತಿದ್ದಾನೆ ಅಂತ ಹೇಳ್ದ. ವಾಟ್ ಅಂತ ಆ ಕಡೆಯಿಂದ ವ್ಯಕ್ತಿ ಜೋರಾಗಿ ಕಿರ್ಚ್ದ. ಹೌದು ಸರ್, ಇವಾಗ ತ್ರಿಷಾ ಕೂಡ ಅವನ ಹತ್ರನೇ ಇದ್ದಾಳೆ ಅಂತ ಹೇಳ್ದ ಅಕ್ಷಿತ್. ಛೇ, ಹಾಗೆ ನಡೆಯೋಕ್ಕೆ ಸಾಧ್ಯನೇ ಇಲ್ಲ, ತ್ರಿಷಾ ನನಗೆ ಸ್ವಂತ ಆಗಬೇಕು ಅಂತ ಆ ಕಡೆಯವನಂದ. ಸರ್, ತಿಳಿದಿರೋ ಮಾಹಿತಿ ಪ್ರಕಾರ ಶೌರ್ಯ ಇವತ್ತು ಸಾಯಂಕಾಲವೇ ತ್ರಿಷಾಳನ ಮದುವೆ ಮಾಡ್ಕೊಳ್ತಿದ್ದಾನೆ ಅಂತ ಅಕ್ಷಿತ್ ಅವನಿಗೆ ಹೇಳ್ದ. ನೋ, ಇಲ್ಲ, ಹಾಗಾಗೋಗ್ಬಿಡಲ್ಲ ಅಂತ ಅವನು ಕೋಪದಿಂದ ಹೇಳ್ತಾ, ಸರ್ ಆದರೆ ಎಲ್ಲ ನನ್ನ ಕೈ ಮೀರಿ ಹೋಗಿದೆ, ನಾನು ಬೇಕು ಅಂತಲೇ ಶೌರ್ಯನಿಗೆ ಎದುರು ಹೋಗೋಕೆ ಇಷ್ಟಪಡ್ತಿಲ್ಲ ಅಂತಂದ ಅಕ್ಷಿತ್. ಯು ಆರ್ ಫೈರ್ಡ್, ನಿನ್ನ ಕೆಲಸದಿಂದ ತೆಗೆದು ಹಾಕಿದ್ದೀನಿ ಅಂತ ಕೋಪದಿಂದ ಹೇಳಿ ಕಾಲ್ ಕಟ್ ಮಾಡ್ದ ಅವನು. ಆ ಕಡೆ ಇದ್ದದ್ದು ಯಾರೋ, ನೀವು ಕರೆಕ್ಟಾಗಿ ಗೆಸ್ ಮಾಡಿದಿರಿ ಬಂಗಾರ, ಇಟ್ಸ್ ಯಶ್ವಂತ್. ಆ್ಯಂಡ್ ಇನ್ನೊಂದು ಅದ್ಭುತವಾದ ವಿಷಯ ಹೇಳ, ಅಕ್ಷಿತ್ ಕೆಲಸ ಮಾಡ್ತಿರೋದು ಇದೇ ಯಶ್ವಂತ್ ಕಂಪ್ನಿಯಲ್ಲೇ. ಅಕ್ಷಿತ್ ಕಂಗಾಲಾಗಿ ಮತ್ತೆ ಯಶ್ವಂತ್ಗೆ ಕಾಲ್ ಮಾಡ್ದ. 2 ಸಲ ಮಾಡಿದ ಮೇಲೆ ಲಿಫ್ಟ್ ಮಾಡಿ ಹಲೋ ಅಂದ ಯಶ್ವಂತ್. ಸರ್ ಪ್ಲೀಸ್ ಸರ್, ನನ್ನ ಕೆಲಸ ತೆಗಿಬೇಡಿ ಅಂತ ರಿಕ್ವೆಸ್ಟ್ ಮಾಡ್ದ ಅಕ್ಷಿತ್. ಹಾಗಾದರೆ ಆ ತ್ರಿಷಾಳನ್ನು ಎತ್ಕೊಂಡು ಬಂದು ನನಗೆ ಒಪ್ಸು, ಅವಾಗ ನಿನ್ನ ಕೆಲಸ ಮಾತ್ರ ಅಲ್ಲ ಪ್ರಮೋಷನ್ ಕೂಡ ಕೊಡ್ತೀನಿ ಅಂತ ಸೈಡ್ ಸ್ಮೈಲ್ ಕೊಡ್ತಾ, ಪ್ರಮೋಷನ್ ಅಂದ ತಕ್ಷಣ ಓಕೆ ಸರ್ ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಆಲೋಚನೆಯಲ್ಲೇ ಮುಳುಗಿ ಹೋದ. ಇತ್ತ ಶೌರ್ಯನ್ ಪಿಗೆ ತ್ರಿಷಾ ಡೀಟೇಲ್ಸ್ ಹಾಗೂ ಅದಿತಿ ಡೀಟೇಲ್ಸ್ ತೊಗೊಂಡು ಅಲ್ಲಿಗೆ ಬಂದ. ಸರ್, ಆ ಹುಡುಗಿ ಹೆಸರು ತ್ರಿಷಾ, ಚಿಕ್ಕ ವಯಸ್ಸಿನಲ್ಲಿ ತಂದೆ ತೀರಿ ಹೋದರೆ ತಾಯಿಗೆ ಇನ್ನೊಂದು ಮದುವೆ ಮಾಡಿದ್ರು. ಅವಳು ಸಾಕು ತಂಗಿ ಈ ಹುಡುಗಿ ಅದಿತಿ. ತ್ರಿಷಾಳ ಅಮ್ಮ ಕೂಡ ಅದಿತಿಗೆ ಜನ್ಮ ನೀಡ್ತಾ ತೀರಿ ಹೋದರು. ಅಷ್ಟೊತ್ತಿಗೆ ಇವರು ಅಂತ ಅಕ್ಷಿತ್, ಸೋಮೇಶ್ವರ್, ರಾಮಸ್, ಶಕುಂತಲ ಫೋಟೋಗಳನ್ನ ತೋರಿಸ್ತಾ ಆ ಹುಡುಗಿ ತ್ರಿಷಾಗೆ ನರಕ ತೋರಿಸ್ತಿದ್ದಾರೆ ಸರ್. ಪಾಪ ತುಂಬ ಕಷ್ಟಗಳನ್ನ ಎದುರಿಸ್ತಿದ್ದಾಳೆ ಸರ್ ಆ ಹುಡುಗಿ. ನಿಮ್ಮ ಜೊತೆ ಮಾತಾಡೋ ಧೈರ್ಯ ಇಲ್ಲ ಅಷ್ಟೇ ಸರ್. ನಾನು ಆ ಹುಡುಗಿ ಬಗ್ಗೆ ವಿಚಾರಿಸಿದಾಗ ಅವರು ಕೊಟ್ಟ ಚಿತ್ರ ಹಿಂಸೆಗಳು ಕೇಳಿ ನನಗೆ ಅವ್ರನ್ನ ಕೊಂದು ಹಾಕಬೇಕನ್ನಿಸ್ತು ಸರ್. ಪಾಪ ಹುಡುಗಿ ಹೇಗೆ ತಡ್ಕೊಂಡ್ಲೋ ಏನೋ ಅಂತ ಹೇಳಿದ ತಕ್ಷಣ ಸಾರಿ ಸರ್ ಅಂತ ಮತ್ತೆ ಶೌರ್ಯ ಏನು ಹೇಳ್ತಾನೋ ಅನ್ನೋ ಭಯದಿಂದ. ಓಕೆ, ಇನ್ನೊಂದು ಅರ್ಧ ಗಂಟೆ ಟೈಮ್ ಕೊಡ್ತಿದ್ದೀನಿ. ಆ ದಿನ ಆ ಹುಡುಗಿ ಅಂದರೆ ಆ ತ್ರಿಷಾ ಪಬ್ಗೆ ಯಾಕೆ ಬಂದಳು ಮತ್ತು ನನ್ನ ರೂಮ್ನಲ್ಲಿ ಯಾಕಿದ್ಲು ಅದನ್ನು ಕೂಡ ತಿಳ್ಕೊ ಅಂತಂದ ದೇವ್. ಸರ್ ಆಲ್ರೆಡಿ ಅದನ್ನು ಕೂಡ ತಿಳ್ಕೊಂಡಿದ್ದೀನಿ ಸರ್. ಆ ದಿನ ಅವಳ ತಂಗಿ ಅಂದರೆ ಆ ಅದಿತಿ ಫೋನ್ ಮಾಡಿದ್ಲು ಅಂತ ಹೋಗಿದ್ದಾಳೆ ಸರ್. ಆಮೇಲೆ ಅವರೇ ಇವಳನ್ನ ಉಪಾಯವಾಗ ರೂಮ್ನಲ್ಲಿ ಸಿಲುಕಿಸಿದ್ದಾರೆ ಸರ್. ಆ್ಯಂಡ್ ಇನ್ನೊಂದು ವಿಷಯ ಸರ್, ಅವಳು ನಿಮ್ಮ ರೂಮ್ನಲ್ಲಿ ಇರಲಿಲ್ಲ ಸರ್, ನೀವೇ ಅವಳಿದ್ದ ರೂಮಿಗೆ ಹೋಗಿದ್ದೀರಿ. ಈ ರೂಮಿನ ಫುಟೇಜ್ ನೋಡಿ ಸರ್, ನೀವು ನಿಜಕ್ಕೂ ಪಕ್ಕದ ರೂಮಿಗೆ ಹೋಗಬೇಕಿತ್ತು, ಆದರೆ ನೀವು ಬೈ ಮಿಸ್ಟೇಕ್ ಅಂತ ಅವನು ಹೇಳ್ತಾ ಆ ರೂಮಿನೊಳಗೆ ಹೋದ. ಅದನ್ನು ನೋಡಿದ ತಕ್ಷಣ ಒಂದು ಕ್ಷಣ ಶಾಕ್ ಆದರೂ ಓಕೆ ಯು ಕ್ಯಾನ್ ಗೋ ನಾವ್ ಅಂತ ಹೇಳವನ್ನ ಕಳಿಸಿ ಆಲೋಚನೆಯಲ್ಲೇ ಮುಳುಗ್ದ ಶೌರ್ಯ. ಅಂದರೆ ಅವಳದೇನು ತಪ್ಪಿಲ್ಲ ಅಂತ ಅರ್ಥ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ. ಯಾಕೋ ಗೊತ್ತಿಲ್ಲದೆ ಕಣ್ಗಳಲ್ಲಿ ಒಂದು ಸಣ್ಣ ಮಿಂಚು ಹಾಗೂ ತುಟಿ ಮೇಲೆ ಒಂದು ಸಣ್ಣ ನಗು ಬಂದು ಸೇರಿತು ಶೌರ್ಯನ ಮುಖದಲ್ಲಿ. ಅಲ್ಲಿ ಇದ್ದ ತ್ರಿಷಾಳ್ ಫೋಟೋವನ್ನು ಸವರ್ತಾ ಕಣ್ಮುಚ್ಕೊಂಡ. ಅಷ್ಟರಲ್ಲಿ ಟೈಮ್ ಆಗ್ತಿದೆ ಅಂತ ಅಲ್ಲಿಗೆ ಬಂದ ಸೂರ್ಯನಿಗೆ ತ್ರಿಷಾಳ್ ಫೋಟೋ ಸವರ್ತಿರೋ ಶೌರ್ಯನ ನೋಡಿದ ತಕ್ಷಣ ಸಣ್ಣದಾಗಿ ಕರೆಂಟ್ ಶಾಕ್ ಕೊಡ್ದಾಗಾಯಿತು. ಸೂರ್ಯ ಬಂದದ್ದು ಕೂಡ ಶೌರ್ಯನಿಗೆ ತಿಳಿಲಿಲ್ಲ. ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಗೋಷ್ಟರಲ್ಲಿ ಎಚ್ಚೆತ್ತು ಕಣ್ ತೆಗೆದು ಸ್ಕ್ರೀನ್ ಕಡೆ ನೋಡ್ದ. ಅವನ ಹುಬ್ಬುಗಳು ಮರಗಟ್ಟಿದ್ವು. ಫೋನ್ ಲಿಫ್ಟ್ ಮಾಡಿ ಹಲೋ ಅಂದ ಗಂಭೀರವಾದ ಧ್ವನಿಯಲ್ಲಿ. ಆ ಕಡೆ ಹೇಳಿದ್ದನ್ನು ಕೇಳಿ ಓಕೆ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಸೂರ್ಯನ ಕಡೆ ನೋಡ್ದ. ನಡಿ ಹೋಗೋಣ, ಟೈಮ್ ಆಗ್ತಿದೆ ಅಂತಂದ ಸೂರ್ಯ. ಹ್ಞೂ ಸರಿ ನಡಿ ಅಂಥೇಳಿ ಎಲ್ಲವನ್ನ ಕ್ಲೋಸ್ ಮಾಡಿ ಅಲ್ಲಿಂದ ಹೊರಗಡೆ ಬಂದ. ಆದರೆ ಶೌರ್ಯನ ಮುಖದಲ್ಲಿ ಮಾತ್ರ ಇವತ್ತಿದು ಪ್ರಶಾಂತತೆ ಇರಲಿಲ್ಲ. ಯಾಕೋ ತುಂಬ ಕೋಪದಲ್ಲಿದ್ದ. ಅದರದ್ದನ್ನೇನು ಹೊರಗೆ ತೋರಿಸ್ಕೊಳ್ಳದೇ ಇದ್ದ. ಇನ್ನು ಇಬ್ಬರು ಮನೆಗೆ ತಲುಪಿದ್ರು. ಶೌರ್ಯ ಅವರೆಲ್ಲ ಬರೋ ಟೈಮ್ಗೆ ತ್ರಿಷಾಳನ್ನು ರೆಡಿ ಮಾಡ್ತಿದ್ರು. ಸೂರ್ಯ ಅವರೆಲ್ಲ ಬರೋದು ನೋಡಿ, ಸೂರ್ಯ ನೀನು ಹೋಗಿ ಫಾಸ್ಟಾಗಿ ರೆಡಿಯಾಗಿ ಶೌರ್ಯನ ಕೂಡ ರೆಡಿ ಮಾಡು ಅಂದರು ಶಾರದಾ ಅವರು. ಹಾಂ ಅತ್ತಮ್ಮ ಅಂಥೇಳಿ ಸೂರ್ಯ ಫಾಸ್ಟಾಗಿ ತನ್ನ ರೂಮಿಗೆ ಹೋದ. ಅಷ್ಟೊತ್ತಿಗೆ ಬೆಡ್ ಮೇಲೆ ತನಗಾಗಿ ಅಕ್ಷರ ಎತ್ತಿಟ್ಟಿದ್ದ ಡ್ರೆಸ್ ನೋಡಿ ಡೆವಿಲ್ ಎಷ್ಟು ಪ್ರೀತಿ ಇದೆಯೋ ನಿನಗೆ ನನ್ನ ಮೇಲೆ ಅಂತ ಮನಸ್ಸಲ್ಲೇ ಅಂದ್ಕೊಂಡ. ಹೋಗಿ ಫ್ರೆಶ್ ಆಗಿ ರೆಡಿಯಾಗಿ ಶೌರ್ಯನ ಹತ್ರ ಬಂದೇ ಬಿಟ್ಟ. ಅಷ್ಟೊತ್ತಿಗಿನ್ನು ಶೌರ್ಯ ಯಾರ ಜೊತೆಯೋ ಫೋನಲ್ಲಿ ಮಾತಾಡ್ತಾ ಇರೋದು ನೋಡಿ ತಲೆ ಚಚ್ಕೊಂಡು ಏಯ್ ಶೌರ್ಯ ಅಂತ ಕರೆದ. ನಾನು ಹೇಳಿದ್ದು ಹೇಳ್ದಾಗ ನಡಿಬೇಕಂತ ಹೇಳಿ ಕಾಲ್ ಕಟ್ ಮಾಡ್ತಾ ಶೌರ್ಯ
ಶೌರ್ಯ ದೇವನನ್ನು ನೋಡಿ ಮಾಡೋ ಕೆಲಸದಲ್ಲೇ ಬಿದ್ದ ಸೂರ್ಯ. ಇಲ್ಲಿ ಅಕ್ಷರ ಏನೋ ತ್ರಿಷಾಳನ್ನು ರೆಡಿ ಮಾಡ್ತಾ ಇದ್ದಾಳೆ. ಬೇಬಿ ಪಿಂಕ್ ಕಲರ್ ಸೀರೆಗೆ ಗಿಳಿ ಹಸಿರು ಬಣ್ಣದ ಬಾರ್ಡರ್ ಇದ್ದು ಸಿಂಪಲ್ ಆಗಾದರೂ ತುಂಬ ಗೌರವಯುತವಾಗಿ ಕಾಣಿಸ್ತಿದೆ ಆ ಸೀರೆ. ಅದಕ್ಕೆ ಮ್ಯಾಚಿಂಗ್ ಬಳೆ, ಸೈಡ್ಗೆ ಗೋಲ್ಡ್ ಬಳೆಗಳು ಹಾಕಿದ್ರೆ ನಡುವಿಗೆ ಡಾಬು, ಕುತ್ತಿಗೆಗೆ ಹಾರ ಮತ್ತು ನೆಕ್ಲೆಸ್, ಕಿವಿಗೆ ಓಲೆ, ಆ ಉದ್ದನೆ ಜಡಿಯನ್ನು ಹೂಗಳಿಂದ ಅಲಂಕರಿಸಿದ್ರಿಂದ ಇನ್ನೂ ಸುಂದರವಾಗಿ ಕಾಣಿಸ್ತಿದ್ದಾಳೆ. ಅಚ್ಚುಕಟ್ಟಾಗಿ ಮದುಮಗಳು ಆಗಿದ್ದಾಳೆ ತ್ರಿಷಾ ನೋಡೋಕೆ. ಅಬ್ಬಾ ಅದಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ವಾವ್! ನಾನೇನಾದರೂ ಹುಡುಗ ಆಗಿದ್ದಿದ್ರೆ ಈ ಹೊತ್ತಿಗೆ ನಿನ್ನೆ ಮದುವೆ ಆಗ್ಬಿಡ್ತಿದ್ದೆ, ಅಣ್ಣನನ್ನ ಸೈಡ್ ಮಾಡಿ ಅಂದ್ಲು ಅಕ್ಷರ ನಗ್ತಾ ತ್ರಿಷಾಳ ಕೆನ್ನೆಗೆ ಮುತ್ಕೊಟ್ಟು. ಸಣ್ಣದಾಗಿ ನಕ್ಕದ್ಲು ತ್ರಿಷಾ. ಯಾಕೋ ತಿಳಿದು ಆದರೆ ತುಂಬ ಭಯ ಆಗ್ತಿದೆ. ತನ್ನ ಹಾರ್ಟ್ ಬೀಟ್ ತನಗೆ ಕೇಳಿಸ್ತಿದೆ. ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ಶಾರದಾ ಅವರು ತ್ರಿಷಾಳನ್ನು ನೋಡ್ತಾ, ಅರೇ ವಾ, ಎಷ್ಟು ಸುಂದರವಾಗಿದೆ ತ್ರಿಷಾ, ನಿಜಕ್ಕೂ ನಾವು ಹುಡುಕಿದ್ರು ನಿನ್ನ ಥರ ಸೌಂದರ್ಯ ವಿನಯ ಇರೋ ಹುಡುಗಿನ ತರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ವೇನೋ. ಆ ಈಶ್ವರನ ಕೃಪೆ ನನ್ನ ಮಗನ ಮೇಲೆ ಇರೋದಕ್ಕೆ ಇಷ್ಟು ಒಳ್ಳೆ ಸೊಸೆ ನಂಗೆ ಸಿಕ್ಕಿದ್ದಾಳೆ ಅಂತ ಆಕೆ ತ್ರಿಷಾ ಹಣೆ ಮೇಲೆ ಮುತ್ತಿಟ್ಟು ಅವ್ರ ಹತ್ರ ಆಶೀರ್ವಾದ ತಗೊಂಡ್ಲು ತ್ರಿಷಾ. ಅಕ್ಷರ ತಾಳಿ ಎಲ್ಲಿದೆ ಅಂತ ಕೇಳಿದ್ರು ಶಾರದಾ ಅವರು. ರೂಮ್ನಲ್ಲಿದೆ ಅಮ್ಮ, ತೊಗೊಂಡು ಬರ್ತೀನಿರು ಅಂತೇಳಿ ಅಲ್ಲಿಂದ ತನ್ನ ರೂಮಿಗೆ ಹೋದ್ಲು ಅಕ್ಷರ. ಅಕ್ಷರ ಹೋಗೋಷ್ಟರಲ್ಲಿ ಸೂರ್ಯ ಇದ್ದ, ಕೈಯಲ್ಲಿ ಒಂದು ಗಿಫ್ಟ್ ಹಿಡ್ಕೊಂಡು. ಏನು ಯಜಮಾನ್ರೆ, ಏನು ಮಾಡ್ತಿದ್ದೀರಿ ಇಲ್ಲಿ ಅಂತ ಕೇಳಿದ್ಲು ಅಕ್ಷರ ತನ್ನ ಅಲ್ಮೇರ ಓಪನ್ ಮಾಡ್ತಾ. ನನ್ನ ತಂಗಿಗೆ ಭಾವನಿಗೆ ಗಿಫ್ಟ್ ಅಂತ ಸೂರ್ಯ ಡೋರ್ ಲಾಕ್ ಮಾಡ್ತಾ. ಓಯ್, ಏನು ಮಾಡ್ತಿದ್ಯಾ ಅಂತ ಕೇಳಿದ್ಲು ಅಕ್ಷರ ಡೌಟಾಗಿ. ಅಯ್ಯೋ ನನ್ನ ರಾಕ್ಷಸಿ, ಇಷ್ಟು ಸುಂದರವಾಗಿದ್ರೆ ನಾನು ಹೇಗೆ ಕಂಟ್ರೋಲ್ನಲ್ಲಿರಲಿ ಹೇಳು ಅಂತ ಸೂರ್ಯ ಅಕ್ಷರ ಹತ್ರ ಬರ್ತಾ. ಸೂರ್ಯ, ಹಿತ್ತಪ್ಪ ಹೇಳ್ತಿದ್ದೀನಿ, ನನ್ನ ಚಿಕ್ಕ ಹುಡುಗಿ ಥರ ಮಾಡಿ ಟೈಮ್ ನೋಡ್ಕೊಂಡು ಆಟ ಆಡ್ತಿದ್ಯಾ ಅಂದ್ಲು ಅಕ್ಷರ ಸೂರ್ಯನಿಗೆ ದೂರ ಸರಿತಾ. ಏನು ಮೇಡಮ್, ಮತ್ತೊಮ್ಮೆ ಹೇಳಿ ಅಂದ ಸೂರ್ಯ ಅಕ್ಷರಳನ್ನು ತನ್ನ ತೋಳ್ನಲ್ಲಿ ಲಾಕ್ ಮಾಡಿ. ಸೂರ್ಯ, ಬೇಡ ಸೂರ್ಯ, ಟೈಮ್ ಆಗ್ತಿದೆ ಅಂದ್ಲು ಅಕ್ಷರ ಸೂರ್ಯನೆಲ್ಲ ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ. ನನಗೇನು ಅಂತ ಕೇಳಿದ್ಲು. ಸೂರ್ಯ ಕಣ್ಣು ಹೊಡಿತಾ ಕೇಳ್ದ. ಅಬ್ಬಾ ಸೂರ್ಯ, ಸಾಕು ನಿಲ್ಲಿಸು ಅಂದ್ಲು ಅಕ್ಷರ ನಾಚಿಕೆಯಿಂದ ಸೂರ್ಯನ ಎದೆಯಲ್ಲಿ ಮುಖ ಬಚ್ಚಿಟ್ಕೊಂಡು. ಅಕ್ಷರ ನಾಚಿಕೆ ಪಡೋದು ನೋಡಿ ನಗ್ತಾ ಅವಳ ಹಣೆ ಮೇಲೆ ಮುತ್ತಿಟ್ಟು, ಇವಾಗ ಬಿಡ್ತಿದ್ದೀನಿ ಅಂತ ಸಂಭ್ರಮ ಪಡಬೇಡಿ ಮೇಡಮ್, ನೈಟಿಗೆ ಹೇಳ್ತೀನಿ ನಿನ್ನ ಕೆಲಸ ಅಂತ ಸೂರ್ಯ ಅಕ್ಷರ ಕಿವಿಲಿ ಅಸ್ಕಿ ಹಾಗೆ ಹೇಳ್ದ. ಒಂದೇ ಸಲಕ್ಕೆ ಮೈ ಜುಮ್ ಅಂತು ಅಕ್ಷರಾಗೆ. ಅಕ್ಷರಳನ್ನು ದೂರ ಸರಿಸಿ ಹೊರಗೆ ಬಂದ ಸೂರ್ಯ. ಗಟ್ಟಿಯಾಗಿ ಉಸಿರು ತೊಗೊಂಡ್ಬಿಟ್ಟು ಸೂರ್ಯನನ್ನು ಮುದ್ದಾಗಿ ಬೈದ್ಕೊಳ್ತಾ ಅಲ್ಲಿಂದ ಹೊರಗೆ ಬಂದ್ಲು ಅಕ್ಷರ. ಶಾರದವ್ರು ಮಾತಾಡ್ತಾ, ಸರಿ ನಡೀರಿ ಟೈಮ್ ಆಗ್ತಿದೆ ಅಂತ ಹೇಳಿದ್ರಿಂದ ಎಲ್ಲರೂ ಅಲ್ಲಿಂದ ದೇವಸ್ಥಾನಕ್ಕೆ ಹೊರಟ್ರು. ಶೌರ್ಯ, ಶಾರದವ್ರು ಒಂದು ಕಾರ್ನಲ್ಲಿ ಹೋದರೆ ಸೂರ್ಯ, ಅಕ್ಕಿ, ತ್ರಿಷಾ ಇನ್ನೊಂದು ಕಾರ್ನಲ್ಲಿ ಹೊರಟ್ರು. ಸರಿ ನಡೀರಿ ಟೈಮ್ ಆಗ್ತಿದೆ ಅಂತ ಹೇಳಿದ್ರಿಂದ ಎಲ್ಲರೂ ಅಲ್ಲಿಂದ ಹೊರಟ್ಬಿಟ್ರು. ದೇವಸ್ಥಾನಕ್ಕೆ ಮೊದಲು ತಲುಪಿದ್ರು ಶಾರದಾ ಮತ್ತು ಶೌರ್ಯ. ಇವರು ಹೋಗೋಷ್ಟರಲ್ಲಿ ಅಲ್ಲಿ ಎಲ್ಲ ವ್ಯವಸ್ಥೆಗಳು ಪೂರ್ತಿಯಾಗಿದ್ವು. ಅಕ್ಷಿತ್ ಏನೋ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆ ನಡೆಯುತ್ತೆ ಅಂದ್ಕೊಂಡು ಅಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದ ತಡೆಯೋದಕ್ಕಾದರೆ ದೇವಸ್ಥಾನದಲ್ಲಿ ಆಗ್ತಾ ಇರೋದ್ರಿಂದ ಮತ್ತೆ ತನ್ನ ಪ್ಲ್ಯಾನ್ ಬದಲಾಯಿಸಿ ಅಲ್ಲೇ ದೇವಸ್ಥಾನದ ಒಂದು ಮೂಲೆಯಲ್ಲಿ ಅಡಗಿ ಕೂತಿದ್ದ ತ್ರಿಷಾ ಬರೋದಕ್ಕಾಗಿ. ಗಂಭೀರವಾಗಿ ಪಂಚೆ ಹುಟ್ಟಿರೋ ಶೌರ್ಯನ ನೋಡ್ತಿದ್ರೆ ಬೆನ್ನಲ್ಲಿ ನಡುಕ ಹುಡ್ತಿದ್ರು. ಧೈರ್ಯ ಮಾಡಿ ಹೇಗಾದರೂ ಈ ಕೆಲಸ ಮಾಡಲೇಬೇಕಂತ ಫಿಕ್ಸ್ ಆದ. ದೇವಸ್ಥಾನದ ಒಳಗೆ ಕಾಲಿಟ್ಟ ಶೌರ್ಯ ಅಲ್ಲಿರೋ ಎಲ್ಲವನ್ನ ಗಮನಿಸ್ತಿದ್ದ. ಒಂದು 5 ಮಿನಿಟ್ಸ್ಗೆ ಸೂರ್ಯ ಅವರೆಲ್ಲ ಕೂಡ ಬಂದರು. ಸೂರ್ಯನಿಗೆ ಅಕ್ಷರಳಿಗೆ ಮಧ್ಯದಲ್ಲಿ ನಡ್ಕೊಂಡು ಬರ್ತಾ ಇರೋ ತ್ರಿಷಾಳನ್ನು ನೋಡ್ತಾ ಕಣ್ಣು ಬಿಟ್ಟ. ಅಕ್ಷಿತ್, ದಿನಕ್ಕಿಂತ ಇವತ್ತಿಷ್ಟು ಸುಂದರವಾಗಿದ್ದಾಳಲ್ಲ, ಬಟ್ಟೆಯಲ್ಲೇ ಅಂದ್ಕೊಂಡ್ರಮ್ಮ, ಆ ಹಳೆ ಹರಿದ ಬಟ್ಟೆ ಬಿಟ್ಟು ಹೊಸ ಬಟ್ಟೆಯಲ್ಲಿ ನಿಜಕ್ಕೂ ಅಪ್ಸರೆ ಆಗಿದ್ದಾಳೆ. ಇವಳ ಮೇಲೆ ಅನಾವಶ್ಯಕವಾಗಿ ಕೋಪ ಮಾಡ್ಕೊಂಡು ನನ್ನ ನಿಜವಾದ ಬಣ್ಣ ಹೊರಗಾಕಿ ತಪ್ಪು ಮಾಡಿಬಿಟ್ಟೆ ಅಂತ ಮನಸ್ಸಲ್ಲಿ ಅಂದ್ಕೊಂಡ. ಆಹಾಹಾ, ನೀನು ಈಗ ಆಲೋಚಿಸ್ತಿದೀಯಾ ಅಂತ ನಮ್ಮ ಶೌರ್ಯಾಗಿ ತಿಳಿದ್ರೆ ನಿನ್ನ ಕೆಲಸ ಅಷ್ಟೇ. ತ್ರಿಷಾಳನ್ ದೂರದಿಂದ ನೋಡಿದ ಶೌರ್ಯನ ಕಣ್ಣುಗಳಲ್ಲೇ ನಿಂತೋದ್ವು. ಇದೇನು ಹೀಗಿದ್ದಾಳೆ, ಇಷ್ಟು ಸುಂದರವಾಗಿದ್ದಾಳಲ್ಲಪ್ಪ ದೇವ್ರೇ ಅಂದ್ಕೊಂಡು ಅತೀ ಕಷ್ಟದಿಂದ ಅವಳ ಕಡೆಯಿಂದ ನೋಟ ತಿರುಗಿಸ್ಕೊಂಡ ಶೌರ್ಯ. ಒಂದು ಸಲ ಸುತ್ತಲೂ ನೋಡಿದ ಅಕ್ಷಿತ್. ಶೌರ್ಯ ಕೂಡ ಅಲ್ಲೇ ಕಾಣಿಸಿದ್ರಿಂದ ಇದೇ ಒಳ್ಳೆ ಟೈಮ್ ಅಂದ್ಕೊಂಡು ಆ ಕಡೆ ಇದ್ದ ವ್ಯಕ್ತಿಗೆ ಸೈನ್ ಮಾಡಿದ ಅಕ್ಷಿತ್. ಅವನು ಕೂಡ ಓಕೆ ಅಂತ ಅನ್ನಲು ಹೋಗು ಅಂದ ಅಕ್ಷಿತ್. ಅವನು ಹೋಗಿ, ಏಯ್ ತ್ರಿಷಾ, ನೀನೇನಿಲ್ಲಿ ಅಂತ ಕೇಳಿದ. ಅವನು ತ್ರಿಷಾ ಅವರೆಲ್ಲರ ಹತ್ರ ಬಂದು, ನಾನು ನಿಮಗೆ ಗೊತ್ತಾ ಅಂತ ಕೇಳಿದ್ಲು ತ್ರಿಷಾ ಆಶ್ಚರ್ಯದಿಂದ. ಏಯ್, ಯಾಕೆ ಇಷ್ಟೊಂದು ಡ್ರಾಮಾ ಮಾಡ್ತಿದ್ದೀ? ಓಹೋ, ನಿಮ್ಮವರಿದ್ದಾರೆ ಅಂತಾನ, ಏನು ಪರವಾಗಿಲ್ಲ ಬಿಡು ಅಂತ ಹೇಳಿ ಸೂರ್ಯನ ನೋಡಿ, ಇವನು ಯಾರು ಅಂತ ಕೇಳ್ದ ಅವನು. ನಾನು ತ್ರಿಷಾಳಣ್ಣ ಅಂತ ಸೂರ್ಯ ಸೀರಿಯಸ್ ಆಗಿ ಹೇಳ್ದ.
ದೂರದಿಂದ ನಡೀತಿರೋದೆಲ್ಲ ನೋಡ್ತಿದ್ದು ಶೌರ್ಯನ ಹುಬ್ಬುಗಳ ಗಂಟು ಬಿದ್ವು. ಯಾವನಿವನು ಅಂದ್ಕೊಳ್ತಾ ಅಲ್ಲಿಂದ ಕೆಳಗಿಳಿತಿದ್ರೆ, ಹಾಂ ಶೌರ್ಯ, ನೀನು ಇವಾಗ ಹೊರಗೆ ಬರಬಾರ್ದು ಅಂದರು ಶಾರದಾ ಅವರು. ಆದರೆ ಅಮ್ಮ, ಅಲ್ಲಿ ಸೂರ್ಯ ಅವರೆಲ್ಲರೂ ಯಾರೋ ತಡೆದಿದ್ದಾರೆ ಅಂತಂದ ಶೌರ್ಯ. ಆದರೂ ಅದು ಒಳ್ಳೇದಲ್ಲ ಅಂದರು ಶಾರದಾ. ಅಂದ್ಕೊಳ್ತಾ ತನ್ನ ಮೊಬೈಲ್ ತೊಗೊಂಡು ಸೂರ್ಯನ ಕಾಲ್ ಮಾಡ್ದ. ಇಲ್ಲಿ ಸೂರ್ಯನ ಹತ್ರ ಬಂದರೆ, ಏನು ತ್ರಿಷಾ, ನಿನ್ನ ಅಣ್ಣ ಅಂತ ಯಾವತ್ತೂ ಹೇಳಲೇ ಇಲ್ಲ. ತ್ರಿಷಾ ತನಗೆ ಮೊದಲಿಂದ ಪರಿಚಯ ಇರೋ ಹಾಗೆ. ನಿಜಕ್ಕೂ ಯಾರು ನೀವು ಅಂತ ಕೇಳಿದ್ಲು ತ್ರಿಷಾ. ಬಲೆ ಆ್ಯಕ್ಟ್ ಮಾಡ್ತಿದ್ಯಾ? ನನ್ನ ಹತ್ರ ದುಡ್ಡಿರೋ ಅಷ್ಟು ಕಾಲ ನನ್ನ ಜೊತೆ ತಿರುಗಿ ನನ್ನ ಜೊತೆ ಎಲ್ಲ ಆಗೋಗಿ ಇವಾಗ ನಾನೇನೋ ಯಾರೋ ಅನ್ನೋ ಹಾಗೆ ನೋಡ್ತಿದ್ಯಾ? ನಿಜಕ್ಕೂ ಜೊತೆಯಲ್ಲಿ ತಿರುಗಿದ್ದು ಮಲಗಿದ್ದೆಲ್ಲ ಮರೆತುಬಿಟ್ಟಿಯಾ ಅಂದ. ಅದನ್ನು ಕೇಳಿ ತ್ರಿಷಾಕ್ಕೆ ಶಾಕ್. ಆದರೆ ಸೂರ್ಯನಿಗೆ ಮಾತ್ರ ತೀವ್ರ ಕೋಪ ಬಂತು. ಯಾಕಂದರೆ ಅವನು ತ್ರಿಷಾ ಬಗ್ಗೆ ಚಿಕ್ಕ ವಯಸ್ಸಿನಿಂದ ತಿಳ್ಕೊಂಡಿದ್ದಾನೆಲ್ಲ. ಅಳ್ತಿದ್ದಾಳೆ ತ್ರಿಷಾ ಆ ಮಾತಿಗೆ. ಅಷ್ಟರಲ್ಲಿ ಯಾವುದೋ ಬಲವಾದ ವಸ್ತು ಅವನು ಬೆನ್ನಿನ ಮೇಲೆ ಬಿದ್ದು ತ್ರಿಷಾಳ ಕಾಲುಗಳ ಹತ್ರ ಬಿದ್ದ. ಯಾರು ಅಂತ ನೋಡೋ ಅಷ್ಟರಲ್ಲಿ ವೀರಭದ್ರನ ಕೋಪದಿಂದ ಊರು ಹೋಗ್ತಿದ್ದ ಶೌರ್ಯ ಕಾಣಿಸ್ತಾ. ನಿಜಕ್ಕೂ ವಿಷಯ ಏನಂದರೆ, ಶೌರ್ಯ ಸೂರ್ಯನ ಕಾಲ್ ಮಾಡಿದಾಗ ಅವನು ಲಿಫ್ಟ್ ಮಾಡೋ ಅಷ್ಟರಲ್ಲೇ ಈ ಮಾತುಗಳನ್ನ ಫೋನ್ನಲ್ಲೇ ಹಿಡ್ಕೊಂಡು ಅವನ ಕಡೆ ಕೋಪದಿಂದ ನೋಡ್ತಿದ್ದ. ಆಗಲೇ ಫೋನಲ್ಲಿ ಪೂರ್ತಿ ಕೇಳಿಸ್ಕೊಂಡು ಶೌರ್ಯ ಕೋಪದಿಂದ ಶಾರದಾ ಅವ್ರು ಎಷ್ಟು ಹೇಳಿದ್ರು ಕೇಳದೆ ಬಂದ್ಬಿಟ್ಟ. ಅಲ್ಲೇ ಇದ್ದು ದೊಡ್ಡ ದಪ್ಪನೆ ಕೋಲ್ನಿಂದ ಹೊಡೆದಿದ್ದ ಆ ವ್ಯಕ್ತಿಗೆ. ಅಷ್ಟೇ ಅವನು ಹೋಗಿ ತ್ರಿಷಾ ಕಾಲುಗಳ ಮೇಲೆ ಬಿದ್ದ. ಅದು ನಿನ್ನ ಸ್ಥಾನ. ತ್ರಿಷಾ ನಿನ್ನ ಜೊತೆ ತಿರುಗಿದಾಳ, ನಿನ್ನ ಜೊತೆ ಇನ್ನೇನು ಮಾತಾಡಿದ್ರು ಮಗನೇ ಅಂತ ಅವನು ಇಷ್ಟ ಬಂದಾಗ ಹೊಡಿತಿದ್ದ. ನಿಜಾನೇ ಹೇಳ್ತಿದ್ದೀನಿ ಸರ್ ಅಂದ ಅವನು. ಏನೋ ನಿಜ ಅಂತಿರುವಾಗಲೇ, ಸರ್ ಇವನು ಅನುಮಾನಾಸ್ಪದವಾಗಿದ್ದಾನೆ, ತಪ್ಪಿಸ್ಕೊಡ್ತಿದ್ದಾಗ ಹಿಡ್ಕೊಂಡು ಬಂದ್ವು ಅಂದರು ದೇವ್ ಬಾಡಿ ಗಾರ್ಡ್ಸ್ ಹೊರಗೆ ಬಂದು. ಯಾರು ಅಂತ ನೋಡಿ ತ್ರಿಷಾಗೆ ಶಾಕ್ ಆಯ್ತು. ಯಾಕಂದ್ರೆ ಅಲ್ಲಿದ್ದದ ಅಕ್ಷಿತ್. ಅವನ್ನ ನೋಡಿದ ತಕ್ಷಣ ಒಂದೇ ಸಮನೆ ಮೈಯೆಲ್ಲ ಚೇಳು ಜರಿಗಳ ಹರಿದಾಡ್ದಾಗ ಫೀಲಿಂಗ್ ಆಯ್ತು ಅವಳಿಗೆ. ಅಕ್ಷಿತ್ ಕಡೆ ನೋಡಿ ಶೌರ್ಯನಿಗೆ ಸೂರ್ಯನಿಗೆ ತಕ್ಷಣ ಅರ್ಥ ಆಯ್ತು ಇದೊಂದೇ ಪ್ಲ್ಯಾನ್ ಅಂತ. ಅಕ್ಷರ ಬೇಬಿಗೆ ಮಾತ್ರ ಏನೂ ತಿಳಿದೇ ಇತ್ತು. ಅವನ್ನ ನೋಡಿದ ತಕ್ಷಣ ಒಂದೇ ಸಮನೆ ಮೈಯೆಲ್ಲ ಹುಳ ಬಿಟ್ಕೊಂಡಾಗ ಆಗೋಯ್ತು ಅವಳಿಗೆ. ಅಣ್ಣ ಯಾರಿವನು ಅಂತ ಕೇಳಿದ್ರು ಡೌಟಾಗಿ. ಶೌರ್ಯ ಕೋಪದಿಂದ ಅಕ್ಷಿತ್ನ ನೋಡ್ತಾ ಬೇಕು ಅಂತಲೇ ತ್ರಿಷಾಳ ಹತ್ರ ಕೇಳ್ಕೊಂಡ. ಇದು ಊಹಿಸೋದು ಎಲ್ಲರೂ, ಇನ್ಕ್ಲೂಡಿಂಗ್ ತ್ರಿಷಾ ಮತ್ತು ಸೂರ್ಯ ಕೂಡ ಶಾಕ್ ಆದರು. ಶೌರ್ಯನ ಕೈಗಳು ತ್ರಿಷಾಳ ಸೊಂಟವನ್ನು ಮುಡ್ತಿದ್ರೆ ಮೈಯೆಲ್ಲ ಏನೋ ಒಂಥರ ಜುಮ್ ಅಂತ ಆಗ್ತಿತ್ತು ಅವಳಿಗೆ. ಶೌರ್ಯ ಮಾತ್ರ ಅದನ್ನೇನು ಲೆಕ್ಕಿಸ್ದೆ, ಏನು ಅಕ್ಷಿತ್ ಆ ಕಡೆ ಏನು ನೋಡ್ತಿದ್ಯಾ ನೋಡು ಅಂತ ಶೌರ್ಯ ಕೋಪದಿಂದ ನನ್ನ ಕಡೆ ಅಂದ. ಶೌರ್ಯ ತ್ರಿಷಾಳ ಸೊಂಟ ಟಚ್ ಮಾಡ್ತಿದ್ರೆ ಮೈ ಉರಿದು ಹೋಗ್ತಿತ್ತು ಅಕ್ಷಿತ್ಗೆ. ತನ್ನ ಕೋಪನ ಕಂಟ್ರೋಲ್ ಮಾಡ್ಕೊಳ್ತಾ, ನೀವು ಹಿಡ್ಕೊಂಡಿರೋ ಆ ಹುಡುಗಿ ನನ್ನ ಆದ್ನಿ, ಅವಳನ್ನ ಬಿಟ್ಬಿಡಿ, ನಾನು ಅವಳನ್ನ ಕರ್ಕೊಂಡು ಹೊರಟೋಗ್ತೀನಿ ಅಂದ. ಅಕ್ಷಿತ್ ಕೇಳಿದಕ್ಕೆ ಕೂಲಾಗಿ ನಗ್ತಾ, ಅಯ್ಯೋ ಬೇಬಿ ನೀನು ಹೋಗ್ತೀಯ ಅವನ ಜೊತೆ ಅಂತ ಕೇಳಿದೆ. ತನ್ನ ಸೊಂಟವನ್ನು ಇನ್ನೂ ಟೈಟಾಗಿ ಪ್ರೆಸ್ ಮಾಡ್ತಾ. ಶೌರ್ಯನ ಕಣ್ಣುಗಳೊಳಗೆ ನೀರವಾಗಿ ನೋಡೋ ಧೈರ್ಯ ಇಲ್ಲದೆ ಕಣ್ರಪ್ಪೆಗಳು ಕೆಳಗೆ ಹಾಕ್ತಾ, ನಾನು ಹೋಗಲ್ಲ ಅಂದ್ಲು. ದ ಪ್ರಾಬ್ಲಮ್ ಇಸ್ ಸಾಲ್ವ್ಡ್ ಅಂದ ಶೌರ್ಯ ಯಮ ಕೂಲಾಗಿ. ದೇವ್ ಇವಾಗ ಯಾಕಿಷ್ಟು ಕೂಲಾಗಿದ್ದಾನೆ, ಇದೇನೋ ಬಿರುಗಾಳಿ ಬರೋ ಮುಂಚೆ ಇರೋ ಪ್ರಶಾಂತವಾದ ವಾತಾವರಣದ ಹಾಗಿದೆ ಅಂತ ಅಂದ್ಕೊಂಡ ಸೂರ್ಯ. ಶೌರ್ಯ ಮಾತಾಡ್ತಾ, ತ್ರಿಷಾ ನೀನು ಅಕ್ಷರನ ಕರ್ಕೊಂಡು ಮೇಲಕ್ಕೆ ಹೋಗು, ನಾನು 5 ಮಿನಿಟ್ಸಲ್ಲಿ ಬಂದುಬಿಡ್ತೀನಿ ಅಂತ ಬೇಕಂತಲೇ ತ್ರಿಷಾಳನ್ನ ಹತ್ರಕ್ಕೆ ತೊಗೊಂಡು ಹೇಳಿದ ಶೌರ್ಯ. ತ್ರಿಷಾ ಕಣ್ಣುಗಳಲ್ಲಿ ನೋಡ್ತಾ, ಯಾಕೋ ಒಂದು ಸೆಕೆಂಡ್ ಶೌರ್ಯನ ನೋಡ್ತಿದ್ರೆ ಏನೇನೋ ಆಲೋಚನೆ ಬಂತಿದೆ ಅವಳಲ್ಲಿ. ಯಾವುದೇ ಉತ್ತರ ಕೊಡಲಿಲ್ಲ ತ್ರಿಷಾ. ಏನು ಓಕೆನಾ ಅಂತ ಕೇಳಿದ ಶೌರ್ಯ ತ್ರಿಷಾಳನ್ನು. ಹಾಂ ಓಕೆ ರೀ ಅಂತಂದ್ಲು ತ್ರಿಷಾ ಬಿಡಿಯಾಗಿ. ಸಣ್ಣದಾಗಿ ಸೈಡ್ ಸ್ಮೈಲ್ ಕೊಟ್ಟು ತ್ರಿಷಾಳನ್ನು ಬಿಟ್ಟು ದೂರ ಸರಿದ ಶೌರ್ಯ. ಅಕ್ಷರ ತ್ರಿಷಾಳನ್ನು ಕರ್ಕೊಂಡು ಅಲ್ಲಿಂದ ಹೊರಟೋದ್ಲು. ಸೂರ್ಯ ಇವ್ರ ವಿಷಯ ಏನಂತ ನೋಡು ಅಂತ ಶೌರ್ಯ ಕೂಲಾಗಿ ಓಕೆ ಶೌರ್ಯ ಅಂತ ಹೇಳಿ ಮೊದಲಿಗೆ ಅಕ್ಷಿತ್ ಕಳಿಸಿದ ವ್ಯಕ್ತಿ ಹತ್ರ ಹೋದ. ಏನು ಕೂಗಿದೆ? ನನ್ನ ತಂಗಿ ನಿನ್ನ ಜೊತೆ ತಿರ್ಗದ್ಲಾ? ನಿನಗೆ ಹಾಗೆ ಹೇಳೋಕೆ ಎಷ್ಟು ಗುಂಡಿಗೆ ಇರಬೇಕಂತ ಹೇಳಿ ಕೋಪದಿಂದ ಶೌರ್ಯ ಹೊಡೆದಿದ್ದ ಕೋಲನ್ನು ತಗೊಂಡು ಇಷ್ಟ ಬಂದಾಗ ಹೊಡಿತಿದ್ದ ಅವನ್ನ. ಅದನ್ನು ನೋಡಿದ ಅಕ್ಷಿತಕ್ಕೆ ಮಾತ್ರ ಪ್ರಾಣ ಪಕ್ಷಿ ಹಾರೋದಾಗಾಯಿತು. ಕೂಲ್ ಅಂತಾರೆ ಎಲ್ಲರೂ ಈ ಸೂರ್ಯನನ್ನ. ಮಿಸ್ಟರ್ ಯಪ್ಪ ಇವನು ಈ ಶೌರ್ಯನಿಗಿಂತ ದಾರುಣವಾಗಿದ್ದಾನಲ್ಲಪ್ಪ ಅಂದ್ಕೊಂಡ. ನಿನಗೆ ತ್ರಿಷಾ ಬೇಕಾ? ಹತ್ರ ನಿಂತು ನೀನು ಮದುವೆ ಮಾಡ್ತೀನಿ, ನನ್ನ ತಂಗಿ ಕಾಲಿನ ಉಂಗುರಗೂ ಸಮ ಇಲ್ಲ ನೀನು. ಎಷ್ಟು ಹಿಂಸೆ ಕೊಟ್ಟಿದ್ರೆ ಅವಳಿಗೆ ಚಿಕ್ಕ ವಯಸ್ಸಿನಿಂದ ಅಂತ ಸೂರ್ಯ ಅಕ್ಷಿತ್ ಹತ್ರ ಬಂದ. ಸೂರ್ಯ ಬಿಟ್ಬಿಡವನ್ನ, ಅವನಿಗೆ ಕೋಟಿಂಗ್ ಹೇಗೆ ಕೊಡ್ಬೇಕಂತ ನನಗೆ ಗೊತ್ತು, ಅದಕ್ಕೆ ಟೈಮ್ ಇದೆ, ಹೋಗು ದಿನಗಳ ಲೆಕ್ಕ ಇಟ್ಕೋ. ಆ ಶೌರ್ಯ ಜೊತೆ ಇಟ್ಕೊಂಡ್ರೆ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ. ನೀನು ಈ ಪ್ರಪಂಚದಲ್ಲಿ ಎಲ್ಲೇ ಆಡ್ಕೊಂಡ್ರು ಸರಿ, ಹುಡುಕಿ ನಿನ್ನ ಚಿತ್ರಹಿಂಸೆ ಕೊಡಿಸಿದ್ರೆ ನನ್ನ ಹೆಸರು ಶೌರ್ಯ ದೇವನೇ ಅಲ್ಲ ಅಂತಂದ ಅಕ್ಷಿತ್ ಶರ್ಟ್ ಕಾಲರ್ ಹಿಡ್ಕೊಂಡು. ಅಕ್ಷಿತ್ ಧೈರ್ಯ ಮಾಡಾದರೂ, ನೀವು ನನ್ನ ಇಷ್ಟ, ನಾನು ಅವಳನ್ನ ನನ್ನ ಜೊತೆ ಕರ್ಕೊಂಡು ಹೊರಟೋಗ್ತೀನಿ, ತಡೆಯೋಕೆ ನೀವ್ಯಾರು ಅಂದ್ಲು. ಆಹಾಹಾ ಏನು ನಿನ್ನ ಅತ್ತೆ ಮಗಳು? ಅಯ್ಯೋ ಎಷ್ಟು ಕೆಲಸ ಆಗೋಯ್ತು, ಇವಾಗ ತಾನೇ ಹೇಳಿದ್ರಲ್ವಾ ನಿನ್ನ ಜೊತೆ ಬರಲ್ಲ ಅಂತ, ಮತ್ತೆ ಹೇಗೆ ಕರ್ಕೊಂಡು ಹೋಗ್ಬಿಡ್ತೀಯಾ ಅಂದ. ನೀವು ಅವಳನ್ನ ಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡಿ ಅವಳ ಕೈಲಿ ಹೀಗೆ ಏಡಿಸ್ತಿದ್ದೀರಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಆ ಮಾತಿಗೆ ಸೂರ್ಯ ಮತ್ತು ಶೌರ್ಯ ನಗ್ತಿದ್ದಾರೆ.
ದೂರದಿಂದ ಶೌರ್ಯ ನಗುವನ್ನು ಮೈ ಮರೆತು ನೋಡ್ತಿದ್ದಾಳೆ ತ್ರಿಷಾ. ಏ ಸೂರ್ಯ, ಈ ಮಧ್ಯದ ಕಾಲದಲ್ಲಿ ನಾನು ಇಷ್ಟು ಚೆನ್ನಾಗಿ ನಗಲೇ ಇಲ್ಲ ಗೊತ್ತಾ ಅಂದ ಶೌರ್ಯ. ನಾನು ಕೂಡ ಶೌರ್ಯ ಅಂತ ಶೌರ್ಯನಿಗೆ ಸಾಥ್ ಕೊಟ್ಟ ಸೂರ್ಯ. ಉಫ್ ಸರಿ ಮಾಡ್ಕೊ, ಯಾರಿಗೆ ಮಾಡ್ಕೋತೀಯೋ ಮಾಡ್ಕೊ ಅಂತ ಶೌರ್ಯ ತನ್ನ ಬಾಡಿ ಗಾರ್ಡ್ಸ್ ತನ್ನ ಚೇರ್ನಲ್ಲಿ ಕೂತ್ಕೊಂಡ. ನಿನ್ಗೆ ಯಾವುದಾದ್ರೂ ನಂಬರ್ಸ್ ಬೇಕಂದರೆ ಇಲ್ಲದೇ ಇದ್ರೆ ನನ್ನ ಕೇಳು, ನಾನು ಕೊಡ್ತೀನಿ ಅಂದ. ಯಾಕೋ ಇಬ್ಬರೂ ಅಲ್ಲಿ ನೋಡ್ತಿದ್ರೆ ಬೆನ್ನಲ್ಲಿ ನಡುಕ ಹುಡ್ತಿತ್ತು ಅಕ್ಷಿತ್ಗೆ. ಮುಹೂರ್ತಕ್ಕೆ ಟೈಮ್ ಆಗ್ತಿದೆ ಮಗನೇ ಬನ್ನಿ ಅಂತ ಶಾರದಾ ಅವ್ರು ಕರೆಯೋದ್ರೊಂದಿಗೆ ಶೌರ್ಯ ಎಚ್ಚೆತ್ತು. ಅಮ್ಮ ಬರ್ತಿದ್ದೀವಿ ಅಂತ ಹೇಳಿ ತನ್ನ ಬಾಡಿ ಗಾರ್ಡ್ಸ್ ಕಡೆ ನೋಡ್ತಾ, ನಾವು ಬರೋವರೆಗೂ ಇಲ್ಲೇ ಇದ್ದೀವಿ, ನಾನು ನೋಡ್ಕೊಳ್ತೀರಿ ಅಂತ ಹೇಳಿಬಿಟ್ಟು ಸೂರ್ಯನ ಕರ್ಕೊಂಡು ಅಲ್ಲಿಂದ ಹೊರ್ಟೋದ. ಹಾಂ ಬರ್ತಿದ್ದೀವಿ ಅಂತ ಹೇಳಿ ಹೊರ್ಟೋದ. ಅಲ್ಲಿವರೆಗೂ ಶೌರ್ಯನ್ನೇ ನೋಡ್ತಿದ್ದ ತ್ರಿಷಾಳ ಕಣ್ಣುಗಳು ಶೌರ್ಯ ತನ್ನ ಹತ್ತಿರ ತಲುಪ್ತಿದ್ದಂತೆ ನಾಚಿಕೆ ಮತ್ತು ಭಯದಿಂದ ಕಣ್ರೆಪ್ಪೆಗಳನ್ನ ಮುಚ್ಚಿಕೊಂಡ್ವು. ಪುರೋಹಿತರು ಶೌರ್ಯನ ಕೂರಿಸಿ ನಡಿಬೇಕಾದ ಶಾಸ್ತ್ರಗಳೆಲ್ಲ ಹತ್ರ ನಿಂತು ಮಾಡಿಸ್ತಿದ್ದಾರೆ. ಆ ಮದುವೆ ನೋಡೋದಕ್ಕೆ 2 ಕಣ್ಣು ಸಾಲ್ತಿಲ್ಲ. ತುಂಬ ಸಿಂಪಲ್ಲಾಗಿ ಮಾಡಿಸಿದ್ದೀವಿ ಅನ್ನೋ ಬೇಸರ ಬಿಟ್ಟರೆ ಇನ್ಯಾವ ಬೇಸರವೂ ಇರಲಿಲ್ಲ ಶಾರದಾ ಅವರಲ್ಲಿ. ನಾನು ಹುಡುಕಿದ್ರು ಇಷ್ಟು ಒಳ್ಳೆ ಸೊಸೆ ನಂಗೆ ಸಿಗ್ತಿರ್ಲಿಲ್ವೇನೋ ಅಂತ ಅಂದ್ಕೊಳ್ತಿದ್ರು ಆಕೆ. ಅಕ್ಷರ ಏನೋ ಫುಲ್ಲಾಗಿ ಲೀನವಾಗಿ ಹೋಗಿದ್ದಾಳೆ ನಡೀತಿರೋ ಮದುವೆಯಲ್ಲಿ. ಸೂರ್ಯ ಮಾತ್ರ ಒಂದು ಕಡೆ ಮದುವೆ ನೋಡ್ತಿದ್ರು, ಇನ್ನೊಂದು ಕಡೆ ಅಕ್ಷಿತ್ ಮೇಲೂ ಕಣ್ಣಿಟ್ಟಿದ್ದಾನೆ. ಅಕ್ಷಿತ್ ಏನೋ ಅಲ್ಲಿಂದ ಹೀಗಾದರೂ ತಪ್ಪಿಸ್ಕೊಳ್ಬೇಕಂತ ಟ್ರೈ ಮಾಡ್ತಾ ಇದ್ದಾನೆ. ಶೌರ್ಯನ ಆಲೋಚನೆಗಳು ಮಾತ್ರ ಬೇರೆ ಥರ. ಅಕ್ಷಿತ್, ನೀನು ಹಿಂದೆ ಇದ್ದಿದ್ದೆಲ್ಲ ನಡೆಸ್ತಿರೋದು ಯಾರೋ ತಿಳ್ಕೊಳ್ಳಲಾರ್ದಷ್ಟು ಅಮಾಯಕ ಅಂದ್ಕೊಂಡ್ಬಿಟ್ಟಿದ್ಯಾ? ನೀನು ಹಿಂದೆ ಇದ್ದು ಇದೆಲ್ಲ ನಡೆಸ್ತಿರೋ ನೀನು ಬಾಸ್ ಆ ಯಶ್ವಂತ್ ಗಾಂಡುಗೆ ನನಗೆ ಗೊತ್ತು, ಇಲ್ಲಿದ್ರೆ ನನ್ನ ಎದುರಿಸೋ ಧೈರ್ಯ ನೀನು ಯಾವತ್ತೂ ಮಾಡ್ತಿರಲಿಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡ ಅವನು. ತ್ರಿಷಾಗ್ ಮಾತ್ರ ಯಾಕೋ ಹೊಸ ಊಹೆ, ಆಲೋಚನೆ, ಹೊಸ ಆಸೆ ಹುಡ್ತಿದೆ. ನಾನೇನು ಈಗ ಆಲೋಚಿಸ್ತಿದ್ದೀನಿ ಅಂತ ತನ್ನನ್ನು ತಾನೇ ಬೈಕೊಳ್ತಾ ಮತ್ತೆ ಪೂಜೆ ಮೇಲೆ ದೃಷ್ಟಿ ಇಟ್ಲು. ಹೀಗೆ ಅವರವರ ಆಲೋಚನೆಗಳು ಅವರವರಿದ್ದರು. ಪುರೋಹಿತರು ಶೌರ್ಯನ ಕೈಗೆ ತಾಳಿ ಕೊಡ್ತಾ, ಹುಡುಗಿ ಕೂತ್ಕೆಲ್ಲಿ 3 ಗಂಟೆ ಹಾಕಪ್ಪ ಅಂತ ಹೇಳಿದ್ರಿಂದ ಕೂತು ಶೌರ್ಯ ಎದ್ದು ನಿಂತು ತ್ರಿಷಾಳ ಎದುರಿಗೆ ಬಂದ. ನಾಚಿಕೆಯಿಂದ ತಲೆ ತಗ್ಸಿ ಕೂತಿದ್ದಾಳೆ ತ್ರಿಷಾ. ಯಾವುದೇ ಭಾವನೆ ಇಲ್ಲದೆ ಅವಳ ಕೂತ್ಕೆಯಲ್ಲಿ 3 ಗಂಟೆ ಹಾಕ್ತಾ ಶೌರ್ಯ. ಮಾಂಗಲ್ಯಂ ತಂತು ನಾನೇನ ಅಂತ ಮಂತ್ರ ಓದ್ತಿರಲಾಗಿ ಅಗ್ನಿ ಸಾಕ್ಷಿಯಾಗಿ ಮಿಸ್ ತ್ರಿಷಾದೇವಿನ ಮಿಸ್ಸಸ್ ಶೌರ್ಯ ತ್ರಿಷಾಗಿ ಬದಲಾಯಿಸ್ಕೊಂಡ. ಹಾರ ಬದಲಾಯಿಸ್ಕೊಳ್ಳಿ ಇಬ್ಬರು ಕೈಯಲ್ಲಿ 2 ಮಾಲೆಗಳಿಟ್ರು. ಇಬ್ಬರು ಒಬ್ಬರ ಕುತ್ತಿಗೆಗೆ ಒಬ್ಬರು ಆ ಹೂವಿನ ಮಾಲೆಗಳನ್ನ ಬದಲಾಯಿಸ್ಕೊಂಡ್ರು. ಅಕ್ಷತೆ ಹಾಕ್ಕೊಳ್ಬೇಕಂತ ಹೇಳಿದ್ರಿಂದ ಅಕ್ಕಿ ನಗ್ತಾ ಸೂರ್ಯನ ನೋಡಿ ಕಣ್ಣು ಹೊಡೆದ್ಲು. ಏನು ಅನ್ನೋ ಹಾಗೆ ಹುಬ್ಬುಗಳ ಮೇಲೆ ಕಾರಿಸ್ತಾ ಸೂರ್ಯ. ತ್ರಿಷಾಳನ್ನ ಶೌರ್ಯನ ನೋಡ್ತಾ ಕಣ್ಣು ಹೊಡೆದ್ಲು. ಓಕೆ ಅಂತ ಸೂರ್ಯ ಏನೋ ತ್ರಿಷಾ ಪಕ್ಕದಲ್ಲಿ ಕೂತ್ರೆ ಅಕ್ಷರ ಏನೋ ಶೌರ್ಯನ ಪಕ್ಕಕ್ಕೆ ಹೋದ್ಲು. ಅಣ್ಣ ಅದಕ್ಕಿಗಿಂತ ನಮ್ಮದೇ ಕೈ ಮೇಲಾಗಬೇಕು ಅಂದ್ಲು ಅಕ್ಷರ ಶೌರ್ಯನ ನೋಡ್ತಾ. ಅದು ಹೇಗಾಗುತ್ತೆ, ನಮ್ಮದೇ ಕೈ ಮೇಲಾಗುತ್ತೆ ಅಂತ ಸೂರ್ಯ ತ್ರಿಷಾಳನ್ನು ನೋಡ್ತಾ. ಯಾವುದೇ ಉತ್ತರ ಕೊಡಲಿಲ್ಲ ತ್ರಿಷಾ ಸೂರ್ಯ ಹೇಳಿದ್ದಕ್ಕೆ. ಶೌರ್ಯ ಅಕ್ಷರ ಆಸೆಪಟ್ಟ ಹಾಗೆ ತನ್ನ ಕೈ ಮೇಲಾಗಿ ತೋರಿಸ್ತಾ. ಹೇಯ್ ನಾವು ಗೆದ್ವು ಅಂತ ಸಂಭ್ರಮ ಪಟ್ಟೋದು ಅಕ್ಷರ ಚಿಕ್ಕ ಮಗುವಿನ ಹಾಗೆ. ನೀನು ಇವಾಗ ಹ್ಯಾಪಿನ ಅಕ್ಷರ ಅಂತ ಕೇಳಿದ ಶೌರ್ಯ. ಅಕ್ಷರ ತಲೆ ಸವರ್ತಾ ಹ್ಞೂ ಅಣ್ಣ, ತುಂಬ ಅಂದರೆ ತುಂಬ ಅಂತಂದು. ಇನ್ನು ನೀವು ಹುಡುಗಿ ಕಾಲಿಗೆ ಕಾಲುಂಗ್ರ ಇಡಬೇಕು ಅಂದರು ಪುರೋಹಿತರು. ಸರಿ ಪುರೋಹಿತ್ರೆ ಅಂತ ಹೇಳಿಬಿಟ್ಟು ಮೊಣಕಾಲೂರಿ ತ್ರಿಷಾ ಪಾದಗಳನ್ನ ಮುಟ್ಟಿದ ಶೌರ್ಯ. ಇಲ್ಲಿವರೆಗೆ ತನ್ನಮ್ಮ ತಂಗಿ ಪಾದಗಳು ಬಿಟ್ಟರೆ ಇನ್ಯಾರು ಪಾದಗಳನ್ನು ಮುಟ್ಟಿದ ಶೌರ್ಯ ಇವಾಗ ತ್ರಿಷಾ ಪಾದಗಳನ್ನು ಮುಟ್ತಿರೋದು ನೋಡಿ ಒಂದಿಷ್ಟು ಆಶ್ಚರ್ಯಕ್ಕೊಳಗಾದ ಸೂರ್ಯ. ತ್ರಿಷಾ ಪಾದವನ್ನು ಹಿಡ್ಕೊಂಡು ಅವಳ ಕಾಲಿಗೆ ಕಾಲುಂಗುರ ತೋರಿಸಿದ ಶೌರ್ಯ. ಆಮೇಲೆ ಅರುಂಧತಿ ನಕ್ಷತ್ರವನ್ನು ಕೂಡ ತೋರಿಸಿ ಸಪ್ತಪದಿ ಎಲ್ಲ ಆದ ನಂತರ ಅಲ್ಲಿಂದ ಓಟ್ ಹೋದರು ಎಲ್ಲರೂ, ಒಬ್ಬ ಸೂರ್ಯನನ್ನು ಬಿಟ್ಟು. ಮೊದಲಾದರೆ ಶೌರ್ಯ ಕೂಡ ಬರಲ್ಲ ಅಂತ ಹೇಳಿದಾದರೆ ಶಾರದಾ ಅವ್ರ ಸೊಸೆ ಜೊತೆ ಒಟ್ಟಿಗೆ ಮನೆಗೆ ಹೆಜ್ಜೆ ಇಡಬೇಕಂತ ಗಟ್ಟಿಯಾಗಿ ಹೇಳಿದ್ರಿಂದ ಇನ್ನು ಮಾಡೋದು ಏನೂ ಇಲ್ಲದೆ ಸೂರ್ಯನಿಗೆ ಅಕ್ಷಿತ್ ಸಂಗತಿ ನೋಡ್ಕೊಳ್ಳೋದಕ್ಕೆ ಹೇಳಿ ಅಲ್ಲಿಂದ ಹೊರಟ. ಸೂರ್ಯ ಏನೋ ಕೋಪದಿಂದ ಅಕ್ಷಿತ್ ಹತ್ರ ಬಂದ. ಅಕ್ಷಿತ್ನ ನೋಡ್ತಾ, ನಿನ್ನ ಈಗಲೇ ಕೊಂದು ಹಾಕಬೇಕಂತಿದೆ, ಆದರೆ ನಿನ್ನ ಟೈಮ್ ತುಂಬ ಚೆನ್ನಾಗಿದೆ ಇವತ್ತು. ಶೌರ್ಯ ನಿನ್ನ ಬಿಟ್ಬಿಡೋಕೆ ಹೇಳಿದ್ದಾನೆ, ಹೋಗಿ ನಿನ್ನ ಯಾವನೋ ಕಳಿಸಿದಾನಲ್ಲ ಅವನಿಗೆ ಕಣ್ಣಿಗೆ ಕಟ್ಟಿದಾಗ ಹೇಳು ಇಲ್ಲಿ ನಡೆದ ಮದುವೆಯನ್ನು ಅಂತ ಕೂಲಾಗಿ ನಗ್ತಾ. ಏನು ಮಾತಾಡ್ದೆ ಅಲ್ಲಿಂದ ಹೊರಗೆ ಬಂದುಬಿಟ್ಟ ಅಕ್ಷಿತ್. ಸೂರ್ಯ ಬಾಡಿ ಗಾರ್ಡ್ಸ್ ಕಡೆ ನೋಡ್ತಾ, ನಿಮ್ಮಲ್ಲಿ ಯಾರಾದರೂ ಒಬ್ಬರು ಅವನ ಮೇಲೆ ಕಣ್ಣಿಟ್ಟಿರಿ ಅಂತ ಕೋಪದಿಂದ ಹೇಳಿಬಿಟ್ಟು ಅಲ್ಲಿಂದ ಹೊರಟೋದ. ಇಲ್ಲಿ ಮನೆಗೆ ತಲುಪಿದ್ರು ಶೌರ್ಯ ಮತ್ತು ಅವರೆಲ್ಲ.